ಗಂಗರ ಆಡ್ತಾರೆ, ಗಂಗರಾಜರ ಗಂಗರೇನ್ ಬೌದ್ಧರಲ್ಲ. ಬೌದ್ಧರಲ್ಲ, ಅವರು ವೈದಿಕರವರು. ಪ್ರಿಯ ವೀಕ್ಷಕರೇ, ಮೊನ್ನೆ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ನಿವೃತ್ತ ಪ್ರಾಧ್ಯಾಪಕರಾಗಿರುವಂತಹ ದೇವರಕೊಂಡ ರೆಡ್ಡಿಯವರು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಅವರು ಹೀಗೆ ಸೋಷಿಯಲ್ ಮೀಡಿಯಾದ ಒಂದು ವಿಡಿಯೋ ಚಾನಲ್ನಲ್ಲಿ ಮಾತಾಡ್ತಾ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ಮಹಿಷ ದಸರಾದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ಕರ್ನಾಟಕದಲ್ಲಿ ಬೌದ್ಧ ಧರ್ಮವೇ ಇರಲಿಲ್ಲ, ಎಲ್ಲೋ ಒಂದು ಸಣ್ಣ ಪುಟ್ಟ ಇದನ್ನು ಬಿಟ್ಟರೆ ಏನೋ ಕುರುಹುಗಳನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಇರಲಿಲ್ಲ. ಹಾಗೆಯೇ ಕರ್ನಾಟಕದಲ್ಲಿ ಆಳಿದಂತಹ ಗಂಗರು ಏನಿದ್ರು, ಆ ಗಂಗರು ವೈದಿಕರಾಗಿದ್ದರು ಅನ್ನುವ ಮಾತನ್ನು ಹೇಳಿದ್ದಾರೆ. ಗಂಗರ ಆಡ್ತಾರೆ, ಗಂಗರಾಜರ ಗಂಗರೇನ್ ಬೌದ್ಧರಲ್ಲ. ಬೌದ್ಧರಲ್ಲ, ಅವರು ವೈದಿಕರವರು. ದೇವರಕೊಂಡ ರೆಡ್ಡಿಯವರ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಯಾಕಂತ ಹೇಳಿದರೆ ಅವರನ್ನು ಉತ್ತರ ಕರ್ನಾಟಕದ BL ರೈಸ್ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದರೆ ದಕ್ಷಿಣ ಕರ್ನಾಟಕದ ಸಂಬಂಧಪಟ್ಟಂಥ ಶಾಸನಗಳಲ್ಲಿ BL ರೈಸ್ ಅವರು ತುಂಬ ಹಿಂದೆ ಬಹಳಷ್ಟು ಕೆಲಸ ಮಾಡಿದರು. ಅದೇ ರೀತಿ ಉತ್ತರ ಕರ್ನಾಟಕದ ಶಾಸನಗಳನ್ನು ಸಂಗ್ರಹ ಮಾಡೋದರಲ್ಲಿ ನಮ್ಮ ದೇವರಕೊಂಡ ರೆಡ್ಡಿಯವರಿಗೆ ಬಹಳ ಒಂದು ದೊಡ್ಡ ಪಾತ್ರ ಇದೆ. ಹಾಗಾಗಿ ಅವ್ರನ್ನ ಅಭಿನವ BL ರೈಸ್ ಅಂತ ಕೂಡ ಕರೀಲಾಗುತ್ತೆ. ಇವರು ಈ ರೀತಿ ಒಂದೊಂದು ಕರ್ನಾಟಕದ ಪುರಾತತ್ವಕ್ಕೆ ಅಥವಾ ಪುರಾತತ್ವ ಶಾಸ್ತ್ರಕ್ಕೆ, ಆರ್ಕಿಯಾಲಜಿಗೆ ನೀಡಿದಂತಹ ಕೊಡುಗೆ ಬಗ್ಗೆ ನಾವು ಗೌರವ ಇಟ್ಕೊಂಡೆ ಅವರ ವೈಚಾರಿಕ ನಿಲುವುಗಳು ಬಹಳಷ್ಟು ಸಮಸ್ಯಾತ್ಮಕವಾಗಿ ಬಹಳ ಸಲ ಕಂಡಿದ್ದಾವೆ. ಇಲ್ಲಿ ಕೂಡ ಅದೇ ರೀತಿ ಆಗಿದೆ. ಮೊನ್ನೆ ಅವರು ಮಾತಾಡ್ತಾ ಮಹಿಷಾಮರ್ದಿನಿ ಅಥವಾ ಮಹಿಷಾಸುರನ ಬಗ್ಗೆ ತಮ್ಮ ಹಲವಾರು ಅಭಿಪ್ರಾಯಗಳನ್ನು ಅವರು ಹಂಚಿಕೊಳ್ಳೋದು ಸಮಸ್ಯೆ ಇಲ್ಲ. ಆದರೆ ಈ ಭರದಲ್ಲಿ ಕರ್ನಾಟಕದ ಇತಿಹಾಸಕ್ಕೆ ಅಪಮಾನ ಮಾಡ್ತಕ್ಕಂಥ, ಕರ್ನಾಟಕ ಅದರಲ್ಲೂ ಕೂಡ ಇವತ್ತು ಬಹಳಷ್ಟು ಸಾಕ್ಷ್ಯಾಧಾರಗಳು ಇರುವಂಥ ವಿಷಯಗಳನ್ನು, ಶಾಸನಗಳು ಇರುವಂಥ ವಿಷಯವನ್ನು, ಅನೇಕ ಪುರಾತತ್ವ ಅಧ್ಯಯನಗಳು ನಡೆದಿರತಕ್ಕಂಥ ವಿಷಯಗಳ ಬಗ್ಗೆನೇ ಜನರನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ದೇವರಕೊಂಡ ರೆಡ್ಡಿಯವರು ಮಾಡ್ತಾ ಇದ್ದಾರಾ ಅಂಥೇಳಿ ಒಂದು ಅನುಮಾನ ಬರ್ತಾ ಇದೆ. ಇಲ್ಲಿ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಬಗ್ಗೆ ಅವರು ಹೇಳಿರುವ ವಿಷಯನ ನಂತರ ತಗೊಳ್ಳೋಣ. ಈಗ ಮೊದಲನೇದಾಗಿ ಅವರು ಒಂದು ಮಾತು ಹೇಳ್ತಾರೆ ನೋಡಿ, ಮೈಸೂರಿನ ಭಾಗದಲ್ಲಿ ಬೌದ್ಧ ಧರ್ಮ ಇರಲಿಲ್ಲ, ಗಂಗರು ವೈದಿಕರಾಗಿದ್ದರು ಅಂಥೇಳಿ. ನಾವಿವತ್ತು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗ್ತಿರತಕ್ಕಂಥ ವಿಷಯ ಗಂಗರು ಅಂದರೆ ತಲಕಾಡಿನ ಗಂಗರು ಅಂಥೇಳಿ ನಾವೇನು ಹೇಳ್ತೀವಿ, ಅವರು ವೈದಿಕರಾಗಿದ್ರ ಅಂಥೇಳಿ. ವಾಸ್ತವಗಳು, ಇತಿಹಾಸದ ಅಂಶಗಳು ಅಥವಾ ಸಾಕ್ಷ್ಯಾಧಾರಗಳು ಏನನ್ನು ಹೇಳ್ತಾ ಇದ್ದಾವೆ ಗಂಗರ ಒಂದು ಆಳ್ವಿಕೆ ಬಗ್ಗೆ ಅನ್ನೋದಕ್ಕೆ ಕೆಲವಷ್ಟು ಮಾಹಿತಿಗಳನ್ನು ನಾನು ಅಂದರೆ ಇತಿಹಾಸದಲ್ಲಿ ದಾಖಲಾಗಿರತಕ್ಕಂಥ ಮಾಹಿತಿಗಳನ್ನು ಕೊಡ್ತೀವಿ. ಈ ದೇವರಕೊಂಡ ರೆಡ್ಡಿಯವರ ಜೊತೆಗೆ ಮಾತಾಡುವಂಥ ಒಬ್ಬ ವ್ಯಕ್ತಿ ಇಂಟೆಲೆಕ್ಚುಯಲ್ ಆನೆಸ್ಟಿ ಬಗ್ಗೆ ಮಾತಾಡ್ತಾರೆ. ಈ ಎಡಪಂಥೀಯರು ಅಥವಾ ನವಬೌದ್ಧರು ಅಂತ ಯಾರನ್ನ ಕರೀತಾರೆ ಅವರಿಗೆಲ್ಲ ಇಂಟೆಲೆಕ್ಚುಯಲ್ ಆನೆಸ್ಟಿ ಇಲ್ಲ, ಅವರೆಲ್ಲ ವೈಜ್ಞಾನಿಕವಾಗಿ ನೋಡೋದಿಲ್ಲ ಅಂತ ಹೇಳ್ತಾರೆ. ಯಾವುದು ಇಂಟೆಲೆಕ್ಚುಯಲ್ ಆನೆಸ್ಟಿ, ಯಾವುದು ಅವೈಜ್ಞಾನಿಕತೆ, ಯಾವುದು ಮೌಢ್ಯ, ಯಾವುದು ಇತಿಹಾಸವನ್ನು ತಿರುಚುವ ಕೆಲಸ, ಇವುಗಳನ್ನು ನಾವು ಒಂದಷ್ಟು ಮಾಹಿತಿಗಳ ಮೂಲಕ ನೋಡ್ಕೊಂಡು ಬರೋಣ. ಮತ್ತು ಈ ಮೂಲಕ ಯಾರು ಇತಿಹಾಸವನ್ನು ತಿರುಚುವ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಕೆಲವು ಪ್ರಶ್ನೆಗಳನ್ನು ಇಡಬೇಕಾಗಿದೆ. ಸ್ನೇಹಿತರೆ, ಗಂಗರು ಮೂಲತಃ ಅವರ ರಾಜಧಾನಿ ಕೋಲಾರ ಆಗಿತ್ತು. ಆನಂತರದಲ್ಲಿ ಸುಮಾರು 700 ವರ್ಷಗಳ ಕಾಲ ತಲಕಾಡನ್ನು, ಇವತ್ತಿನ ಟಿ ನರಸೀಪುರದ ತಾಲೂಕಿನಲ್ಲಿರ್ತಕ್ಕಂತಹ ತಲಕಾಡು ಏನಿದೆ, ಈ ತಲಕಾಡನ್ನು ತಮ್ಮ ರಾಜಧಾನಿಯಾಗಿ ಇಟ್ಕೊಂಡು 700 ವರ್ಷಗಳ ಕಾಲ ಒಂದು ಸ್ಥಿರವಾಗಿ ರಾಜ್ಯಭಾರ ಮಾಡಿದಂತಹ ಒಂದು ಶ್ರೇಯಸ್ಸು ತಲಕಾಡಿನ ಗಂಗರ ಅನೇಕ ರಾಜರುಗಳಿಗೆ ಸಲ್ಲುತ್ತದೆ. ಈ ಗಂಗರು ವೈದಿಕರು ಅಂತ ಹೇಳೋದಕ್ಕೆ ಕೆಲವರು ಬೇರೆ ಬೇರೆ ಒಂದು ಸಾಕ್ಷ್ಯಗಳನ್ನು ಹೇಳ್ತಾರೆ. ಅಂದರೆ ಅವರು ಭಾಳಷ್ಟು ಬ್ರಾಹ್ಮಣರಿಗೆ ನೀಡಿದಂತಹ ದಾನದತ್ತಿಗಳು, ಅವರು ಕಟ್ಟಿಸಿದ್ದಂತಹ ದೇವಸ್ಥಾನಗಳು, ಶಿವಾಲಯಗಳು, ವಿಷ್ಣು ದೇವಸ್ಥಾನಗಳು, ಈ ಥರದನ್ನು ಇಟ್ಕೊಂಡು ಅವರು ವೈದಿಕರಾಗಿದ್ದರು ಅನ್ನೋ ಅಭಿಪ್ರಾಯವನ್ನು ಕೆಲವರು ತಳಿತಾ ಇದ್ದಾರೆ. ಅದರಲ್ಲಿ ಬಹುಶಃ ದೇವರಕೊಂಡ ರೆಡ್ಡಿ ಕೂಡ ಒಬ್ಬರು.
ಆದರೆ ಗಂಗರ ನಿಜವಾದ ಒತ್ತಾಸೆ ಇದ್ದಿದ್ದು ಯಾವ ಒಂದು ಧರ್ಮ ಅಥವಾ ಯಾವುದ ಮತದ ಬಗ್ಗೆ ಅನ್ನೋದಕ್ಕೆ ನಾವು ಕೆಲವೊಂದಷ್ಟು ಸಂಗತಿಗಳನ್ನು ಪರಿಶೀಲಿಸಬೇಕಾಗತ್ತೆ. ಮೊದಲನೇದಾಗಿ ಈ ಗಂಗರ ಮೂಲದ ಬಗ್ಗೆ ಹಲವಾರು ನರೇಟಿವ್ಸ್ ಇದೆ. ಒಂದು ಹೇಳುತ್ತೆ 12ನೇ ಶತಮಾನದ ಒಂದು ಶಾಸನದಲ್ಲಿ ಸಿಕ್ಕಂತಹ ಒಂದು ನರೇಟಿವ್ ಪ್ರಕಾರ ಇವರು ಇಕ್ಷ್ವಾಕು ಮೂಲದವರಾಗಿದ್ದರು. ಅಂದರೆ ಇವರ ಪೂರ್ವಿಕರು ಅಯೋಧ್ಯೆಯನ್ನು ಆಳ್ತಾ ಇದ್ದರು, ಅಂದರೆ ಸೂರ್ಯ ವಂಶದವರಾಗಿದ್ದರು. ಅವರ ನಂತರದ ಜನ್ರೇಷನ್ನವರು ಗಂಗರ ಒಂದು ಗಂಗರ ಅರಸೊತ್ತಿಗೆಯನ್ನು ಸ್ಥಾಪನೆ ಮಾಡಿದರು ಅನ್ನುವ ಒಂದು ನರೇಟಿವ್ ಇದೆ. ಆದರೆ ಇದಕ್ಕೆ ಎಲ್ಲೋ ಐತಿಹಾಸಿಕವಾಗಿ ಒಂದು ದಾಖಲೆಗಳು ಇಲ್ಲದೆ ಇರೋದ್ರಿಂದ ಇದನ್ನು ಯಾವುದೇ ಇತಿಹಾಸಕಾರರು ಕೂಡ ಒಪ್ಪಿಲ್ಲ, ಇದನ್ನು ತೆಗೆದುಹಾಕಿದ್ದಾರೆ. ಅದೇ ರೀತಿ ಗಂಗರು ತಮಿಳು ಮೂಲದವರು ಅನ್ನೋ ಒಂದು ವಾದ ಕೂಡ ಇದೆ. ಅದರಲ್ಲೂ ಕೂಡ ಅಷ್ಟು ತರ್ಕ ಇಲ್ಲ ಅಂಥೇಳಿ ಅದನ್ನು ಹೆಚ್ಚು ಜನ ಮಾನ್ಯ ಮಾಡಿಲ್ಲ. ಗಂಗರ ಮೂಲದ ಬಗ್ಗೆ ಇರ್ತಕ್ಕಂಥ ಇನ್ನೊಂದು ನರೇಟಿವ್ ಏನಪ್ಪ ಅಂತ ಹೇಳಿದರೆ, ಸಿಂಹನಂದಿ ಎನ್ನುವ ಜೈನ ಆಚಾರ್ಯ ಕ್ರಿಸ್ತಶಕ 350ರ ಸುಮಾರಿಗೆ ಇವರು ಕಡಪ ಜಿಲ್ಲೆಯಲ್ಲಿ ಒಂದು ಜಿನಾಲಯ ಇರುತ್ತೆ, ಒಂದು ಜೈನ ಬಸದಿ, ಅಲ್ಲಿ ಇರ್ತಾರೆ. ಅಲ್ಲಿಗೆ ದಡಿಗ ಮತ್ತು ಮಾಧವ ಅನ್ನುವ ತನ್ನ ಇಬ್ಬರು ಶಿಷ್ಯರನ್ನು ಅಲ್ಲಿಗೆ ಕರೆಸ್ಕೊಂಡು ಅವರಿಗೆ ತರಬೇತಿಯನ್ನು ನೀಡಿ ಅವರ ಮೂಲಕ ಗಂಗರ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅನ್ನೋದು ಇನ್ನೊಂದು ಇದನ್ನು ಹಲವಾರು ಇತಿಹಾಸಕಾರರು, ಮುಖ್ಯವಾಗಿ PB ದೇಸಾಯಿ ಅಂಥವರು, ಕೃಷ್ಣರಾವ್ ಅಂಥವರು, ಇಂಥವರೆಲ್ಲ ಕೂಡ ದೊಡ್ಡ ದೊಡ್ಡ ಇತಿಹಾಸಕಾರರು ಇದರಲ್ಲಿ ಸ್ವಲ್ಪ ಸತ್ವ ಇದೆ, ಇದನ್ನು ನಾವು ನಂಬಬಹುದು ಅಂಥೇಳಿ ಆ ಪ್ರತಿಪಾದನೆಯನ್ನು ಮಾಡಿದ್ದಾರೆ. ಇನ್ನೊಂದು ಗಂಗರ ಮೂಲದ ಬಗ್ಗೆ ಇರುವಂತಹ ಒಂದು ನರೇಟಿವ್ ಏನಪ್ಪ ಅಂತ ಹೇಳಿದರೆ, ಮೂಲತಃ ಗಂಗರ ಮೂಲ ಅಂತಕ್ಕಂಥದ್ದು ಈ ಭಾಗದ, ಅಂದರೆ ಮೈಸೂರು, ಚಾಮರಾಜನಗರ ಅಥವಾ ಈ ಭಾಗದ ಆನಂತರದಲ್ಲಿ ಗಂಗವಾಡಿ ಅಂಥೇಳಿ ಕರೆಯಲ್ಪಡ್ತಾ ಇತ್ತು. ಈ ಭಾಗದ ರೈತ ಸಮುದಾಯ ಅಥವಾ ರೈತ ಮಕ್ಕಳೇ ಇದನ್ನು ಸ್ಥಾಪನೆ ಮಾಡಿದ್ದು ಅಂಥೇಳಿ. ಇವಾಗ ನೋಡಿ, ಈ ಭಾಗದಲ್ಲಿ ಇರ್ತಕ್ಕಂಥ ಒಕ್ಕಲಿಗರಲ್ಲಿ ಗಂಗಟ್ಕಾರ್ ಅಂತ ಒಂದಿದೆ. ಬಹುಶಃ ಈ ಗಂಗಟ್ಕಾರ್ಗೂ ಅಥವಾ ಈ ಗಂಗರ ಸ್ಥಾಪನೆಗೂ ಏನಾದರೂ ಸಂಬಂಧ ಇರ್ಬೋದೇನೋ. ಒಂದು ರೈತಾಪಿ ಸಮುದಾಯದಿಂದನೇ ಬಂದಂತಹ ಕೆಲವು ಮನೆತನಗಳು ಗಂಗರ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ಬೋದು ಅನ್ನುವುದು ಒಂದು ನರೇಟಿವ್. ಇದರ ಬಗ್ಗೆ ನಾವು ಹೆಚ್ಚು ಐತಿಹಾಸಿಕ ದಾಖಲೆಗಳಿಲ್ಲದೆ ಇರೋದ್ರಿಂದ ಇದು ಒಂದು ಇರಬಹುದೇನೋ ಅನ್ನೋ ಒಂದು ನಂಬಿಕೆಯಾಗಿ ಮಾತ್ರ ಉಳಿದಿರುವಂಥದ್ದು. ಸೊ ಇದರಲ್ಲಿ ಹೆಚ್ಚು ರಿಲೈ ಆಗ್ತಾ ಇರ್ತಕ್ಕಂಥದ್ದು, ಇತಿಹಾಸಕಾರರು ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥದ್ದು ಈ ಗಂಗರ ಜೈನ ಮೂಲದ ಬಗ್ಗೆ. ಸ್ನೇಹಿತರೆ, ಗಂಗರು ಆಳಿದಂತಹ ಒಂದು ಪ್ರದೇಶ ಏನಿತ್ತು ಕರ್ನಾಟಕದ, ಅದರಲ್ಲಿ ಮಲೆನಾಡಿನ ಭಾಗ ಇತ್ತು, ಅರೆಮಲೆನಾಡಿತ್ತು, ಮತ್ತು ಈಗ ಮುಖ್ಯವಾಗಿ ನಮಗೆ ಮೈಸೂರು, ಬೆಂಗಳೂರು, ಹಾಸನ, ಮಂಡ್ಯ ಮತ್ತು ಕೋಲಾರ, ಈ ಇಷ್ಟೂ ಪ್ರದೇಶಗಳನ್ನು ಸೇರಿ ಗಂಗವಾಡಿ ಅಂಥೇಳಿ ಕರೆಯಲ್ಪಡ್ತಾ ಇದ್ದಂತಹ ಒಂದು ದಾಖಲೆಗಳು ನಮಗೆ ಸಿಗುತ್ತೆ. ಇವರು ಮೊದಲು ಕೋಲಾರದಲ್ಲಿ ತಮ್ಮ ರಾಜಧಾನಿಯನ್ನು ಮಾಡಿಕೊಂಡು ಆನಂತರ ಅದನ್ನು ತಲಕಾಡಿಗೆ ಶಿಫ್ಟ್ ಮಾಡೋದ್ರಿಂದ ಅವರನ್ನು ಪಶ್ಚಿಮ ಗಂಗರು ಅಂಥೇಳಿ ಕೂಡ ಕರೀತಾರೆ. ಸೊ ಹಾಗಾಗಿ ಇವರಿಗೆ ತಲಕಾಡಿನ ಗಂಗರು ಅಂತಲೇ ನಂತರದಲ್ಲಿ ಕರೆಯಲಾಗುತ್ತೆ. ಈ ಗಂಗರು ಯಾವ ಕಡೆ ವಾಲ್ಕೊಂಡಿದ್ರು, ಅವರು ವೈದಿಕ ಮತಕ್ಕೆ ವಾಲ್ಕೊಂಡಿದ್ರ ಅಥವಾ ಜೈನ ಮತಕ್ಕೆ, ಯಾವುದಕ್ಕೆ ಅನ್ನೋದು ಸಂಬಂಧಪಟ್ಟಂಗೆ ದೇವರಕೊಂಡರೆಡ್ಡಿಯವರು ಕೆಲವು ಉದಾಹರಣೆಗಳನ್ನು ಹೇಳ್ತಾರೆ. ಅವರು ಕೆಲವು ಈ ಸಪ್ತಮ, ಅಂದರೆ ಗಂಗರ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಸ್ಥಾನಗಳ ಒಂದು ವಾಸ್ತು ಬಗ್ಗೆ ಮಾತಾಡ್ತಾರೆ, ಅಲ್ಲಿ ಸಪ್ತಮಾತೃಕೆಯರ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿ ಹಲವಾರು, ಈಗ ಹೊನ್ನೂರು ತಿಬ್ಬಾದೇವಿ, ಈ ಥರದ ಒಂದು ಮಾತೃ ದೇವತೆಗಳ ಆರಾಧನೆ ಅಥವಾ ದೇವಸ್ಥಾನಗಳು, ಕೋಲಾರದ ಕೋಲಾರಮ್ಮ ದೇವಸ್ಥಾನ, ಇಂಥ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇವುಗಳು ಗಂಗರು ವೈದಿಕರು ಅಂತ ಹೇಳೋದಕ್ಕೆ ಯಾವುದೇ ಕಾರಣಕ್ಕೆ ಸಾಕ್ಷಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ, ಸ್ತ್ರೀ ದೇವತೆಗಳ ಒಂದು ಆರಾಧನೆ ಅಂತಕ್ಕಂಥದ್ದು ಮೂಲತಃ ಅದು ವೈದಿಕ ಇದರಿಂದ ಬರುವಂಥದ್ದಲ್ಲ. ಯಾಕಂತ ಅದು ಅವೈದಿಕ ಶಾಕ್ತ ಪಂಥದಿಂದ ಬರುವಂಥದ್ದು. ನೀವು ಇನ್ನೂ ಮೂಲಕ್ಕೆ ಹೋದರೆ ಈ ದೇಶದಲ್ಲಿ ವೈದಿಕ ಸಂಸ್ಕೃತಿ ಶುರುವಾಗೋದಕ್ಕಿಂತ ಮುಂಚೆನೇ, ಸುಮಾರು ಕ್ರಿಸ್ತಪೂರ್ವ 3500 ವರ್ಷಗಳ ಹಿಂದೆಯೇ ಹರಪ್ಪ ಮತ್ತು ಸಿಂಧು ನಾಗರಿಕತೆಯಲ್ಲಿ ಈ ಶಾಕ್ತ ಪಂಥದ ಮೂಲ, ತಂತ್ರ ಪಂಥದ ಮೂಲ ಮತ್ತು ಈ ಸಪ್ತಮಾತೃಕೆಗಳ ಮೂಲವನ್ನು ಕೂಡ ನಾವು ಅಲ್ಲಿ ಕಾಣ್ತೀವಿ. ಯಾವುದೇ ವೈದಿಕ ಪಠ್ಯದಲ್ಲಿ, ಮೂಲ ವೈದಿಕ ಪಠ್ಯಗಳಲ್ಲಿ ಇದರ ಯಾವುದೇ ಕುರುಹುಗಳು ಇಲ್ಲ. ಹಾಗಿರುವಾಗ ಮೂಲದಲ್ಲಿ, ಅಂದರೆ ಗಂಗರು ತಮ್ಮ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಅಥವಾ ಅದಕ್ಕಿಂತನೂ ಮುಂಚೆ, ಶತಮಾನಗಳ ಮುಂಚೆಯಿಂದನೇ ಈ ಭಾಗದಲ್ಲಿ
ಇಂತಹ ಒಂದು ಅವೈದಿಕ ಪಂಥಗಳು ದೊಡ್ಡ ಮಟ್ಟದಲ್ಲಿ ಚಾಲ್ತಿಯಲ್ಲಿದ್ದಂಥದ್ದು, ಶಾಕ್ತ ಪಂಥ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಇದ್ದಂಥದ್ದು. ಹಾಗಾಗಿ ಕೂಡ ಇಂತಹ ಈ ಸ್ತ್ರೀ ದೇವತೆಗಳ ದೇವಸ್ಥಾನಗಳನ್ನು ಕಟ್ಟಿರ್ಬೋದು. ಹಾಗಾಗಿ ಇದನ್ನೇ ಇಟ್ಕೊಂಡು ಇವರು ವೈದಿಕರಾಗಿದ್ರು ಅಂತ ಹೇಳೋದು ತುಂಬ ಅವೈಜ್ಞಾನಿಕವಾದಂಥ ಒಂದು ತಿಳುವಳಿಕೆ ಆಗುತ್ತೆ. ಇನ್ನು ಈ ಗಂಗರು ಹಲವಾರು ಶಿವ ದೇವಸ್ಥಾನಗಳನ್ನು ಅಥವಾ ವೈಷ್ಣವ ಪಂಥಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳನ್ನು, ಶಿವಾಲಯಗಳನ್ನು ಕಟ್ಟಿಸಿದ್ದಾರೆ. ಉದಾಹರಣೆಗೆ ನೀವು ಇವತ್ತು ತಲಕಾಡಿಗೆ ಹೋದರೆ ಅಲ್ಲಿ ಬಹಳ ಫೇಮಸ್ ಆದಂತಹ ಪಾತಾಳಲಿಂಗೇಶ್ವರ ಮತ್ತು ಮರಳೇಶ್ವರ, ಪಾತಾಳೇಶ್ವರ ಮತ್ತು ಮರಳೇಶ್ವರ ದೇವಸ್ಥಾನಗಳಿದ್ದಾವೆ. ಅಲ್ಲಿ ನೈಸರ್ಗಿಕ ಕಾರಣಗಳಿಂದ ದೊಡ್ಡ ಪ್ರಮಾಣದಲ್ಲಿ ಮರಳು ಇವತ್ತು ಬಂದು ತುಂಬಿಕೊಳ್ಳುತ್ತೆ. ಆ ಮರಳಿನಲ್ಲೇ ಎಷ್ಟು ದೇವಸ್ಥಾನಗಳು ಹೂತು ಹೋಗಿದ್ದು. ಇನ್ನೊಂದು ದೇವಸ್ಥಾನ ಇದೆ, ಕೀರ್ತಿನಾರಾಯಣ ದೇವಸ್ಥಾನ. ಇವುಗಳು ಮರಳಲ್ಲಿ ಹೂತು ಹೋಗಿದ್ದು, ಅದನ್ನು ಇತ್ತೀಚೆಗೆ ತೆಗೆದಿರೋಂಥದ್ದು ಕೂಡ ಇದೆ. ಈ ಎಲ್ಲ ದೇವಸ್ಥಾನಗಳು ಅಲ್ಲಿ ನಿರ್ಮಾಣ ಆಗಿದ್ದು ನಮಗೆ 8-9ನೇ ಶತಮಾನದ ನಂತರದಲ್ಲಿ ಅನ್ನೋದಕ್ಕೆ ದಾಖಲೆಗಳಿದ್ದಾವೆ. ಕೀರ್ತಿನಾರಾಯಣ ದೇವಸ್ಥಾನ ಅಂತೂ ಸುಮಾರು 10ನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದು ಅಂಥೇಳಿ. ಹಾಗಾದರೆ ನಮಗೆ 4ನೇ ಶತಮಾನದಲ್ಲಿ ಶುರುವಾದಂತಹ ಗಂಗರ ಆಳ್ವಿಕೆ ಸುಮಾರು 8, 9, 10ನೇ ಶತಮಾನದವರೆಗೂ ಕೂಡ ಅಲ್ಲಿ ಯಾವ ರೀತಿಯ ಒಂದು ನಂಬಿಕೆಗೆ ಹೆಚ್ಚು ಪ್ರಾಶಸ್ತ್ಯ ದೊರೆತಿತ್ತು ಅಂಥೇಳಿ. ಕೆಲವು ಗಂಗರ ಅರಸರು ಕೆಲವು ಬ್ರಾಹ್ಮಣರಿಗೆ ದತ್ತಿ ದಾನಗಳನ್ನು ಕೊಟ್ಟಿದ್ದಕ್ಕೆ ಉದಾಹರಣೆಗಳು ಇದ್ದಾವೆ. ಆದರೆ ಮುಖ್ಯವಾಗಿ ಗಂಗರು ಯಾವುದ್ರ ಬಗ್ಗೆ ಒಲವಿಟ್ಕೊಂಡಿದ್ರು ಅನ್ನೋದಕ್ಕೆ ನಮಗೆ 2 ಮುಖ್ಯವಾದಂತಹ ಸಾಕ್ಷಿಗಳಿದ್ದಾವೆ. ಈಗ ನಮಗೆ ಇತಿಹಾಸಕಾರರು ದಾಖಲೆ ಮಾಡೋ ಪ್ರಕಾರ ಈ ಗಂಗರ ಆಳ್ವಿಕೆ ಮೊದಲು ಕೊಂಗಣಿ ವರ್ಮ ಅದರ ಮೊದಲ ಅರಸ, ಗಂಗರ ಅರಸ ಆಗಿ ಬರ್ತಾನೆ. ಆನಂತರ ಹರಿವರ್ಮ, ಕೃಷ್ಣವರ್ಮ ಅಂಥೇಳಿ ಬರ್ತಾರೆ. ಈ ವರ್ಮ ಅನ್ನೋ ಹೆಸರುಗಳೆಲ್ಲ ಹೇಗೆ ಸೇರಿಕೊಂಡು ಈ ಗಂಗಾ ಅರಸರಿಗೆ ಅನ್ನೋದು ಒಂದು ಬೇರೆ ಚರ್ಚೆಯ ವಿಷಯ. ಯಾಕಂತ ಹೇಳಿದ್ರೆ ಕದಂಬರಿಗೂ ಕೂಡ ಅದೇ ರೀತಿಯ ವರ್ಮ ಅನ್ನೋ ಹೆಸರುಗಳನ್ನು ನಾವು ನೋಡ್ತೀವಿ, ಗಂಗರಿಗೂ ನೋಡ್ತೀವಿ. ಆದರೆ ಇನ್ನೊಂದು ಇವತ್ತು ಹೊಸ ಸಂಶೋಧನೆಗಳು ಅಥವಾ ಹೊಸ ಅಧ್ಯಯನಗಳು ಏನು ಹೇಳ್ತಿದ್ದಾವೆ ಅಂತ ಹೇಳಿದರೆ, ಕನ್ನಡ ನಾಡಿನ ಈ ಮೂಲ ಅರಸರುಗಳು ಮೂಲತಃ ಇಲ್ಲಿನ ಬುಡಕಟ್ಟು ಸಮುದಾಯಗಳಿಂದ ಬಂದಂಥವ್ರು, ಇಲ್ಲಿನ ರೈತಾಪಿ ಸಮುದಾಯಗಳಿಂದ ಬಂದಂಥವ್ರು ಅಂಥೇಳಿ. ಆ ನಂತರದಲ್ಲಿ ಅಂದರೆ 10ನೇ ಶತಮಾನದ ನಂತರದಲ್ಲಿ ಈ ಅರಸರುಗಳ ಬಗ್ಗೆ ಅಥವಾ ಈ ಅರಸೊತ್ತಿಗೆಗಳ ಬಗ್ಗೆ ಬರೆದಂತಹ ಶಾಸನಗಳಲ್ಲಿ ಈ ವರ್ಮ ಇವೆಲ್ಲ ಸೇರ್ಕೋತವೆ. ಇದು ಯಾಕೆ ಯಾರು ಅನ್ನೋದು ಬೇರೆ ಚರ್ಚೆ ವಿಷಯ. ಇಲ್ಲಿ ನಾವು ಗಂಗರ ವಿಷಯ ಬಂದಾಗ ಕೊಂಗಣಿ ವರ್ಮನ ನಂತರದಲ್ಲಿ ಈ ಹರಿವರ್ಮ, ಕೃಷ್ಣವರ್ಮ ಇವರ ನಂತರದಲ್ಲಿ ಅವನೀತ ಮತ್ತು ಅವನ ಮಗ ದುರ್ವಿನೀತ ಬರ್ತಾರೆ. ಅವನೀತ ಸುಮಾರು 60 ವರ್ಷ ಆಳ್ವಿಕೆ ನಡೆಸ್ತಾನೆ, ದುರ್ವಿನೀತ 50 ವರ್ಷ ಆಳ್ವಿಕೆ ನಡೆಸ್ತಾನೆ. ಈ ಅವನೀತನಿಗೆ ಸಂಬಂಧಪಟ್ಟಂತಹ ಒಂದು ಶಾಸನ ಬಹಳ ಮುಖ್ಯವಾದದ್ದು ನಮಗೆ ಗಂಗರ ಇತಿಹಾಸವನ್ನು ಹೇಳೋದಕ್ಕೆ. ಅದು ಕ್ರಿಸ್ತಶಕ 466ರಲ್ಲಿ ಬರೆಸಿದಂತಹ ಶಾಸನ ಅಂತ ಹೇಳಾಗುತ್ತೆ. ಈ ಶಾಸನದಲ್ಲಿ ಇದು ಮಡಿಕೇರಿ ತಾಮ್ರ ಶಾಸನ ಅಂತ ಹೇಳ್ತೀವಿ. ಈ ಮಡಿಕೇರಿ ತಾಮ್ರ ಶಾಸನದಲ್ಲಿರುವ ಉಲ್ಲೇಖ ಏನಿದೆಪ್ಪ ಅಂತ ಹೇಳಿದರೆ, ತಾಳವನಪುರ ಅಂದರೆ ತಲಕಾಡಿನಲ್ಲಿ ವಿಜಯ ಜಿನಾಲಯಕ್ಕೆ ಅಕಾಲ ವರ್ಷ ಪೃಥ್ವಿವಲ್ಲಭನ ಮಂತ್ರಿ ದತ್ತಿ ನೀಡಿದ. ಇಲ್ಲಿ ವಿಜಯ ಜಿನಾಲಯ ಅಂತ ಆ ಕಾಲದಲ್ಲಿ ಇತ್ತು. ಅಲ್ಲಿ ಅಂದರೆ ತಲಕಾಡಿನಲ್ಲಿ ಒಂದು ಇತ್ತು. ಈ ವಿಜಯ ಜಿನಾಲಯಕ್ಕೆ ತಲಕಾಡಿನ ಅರಸರು ದತ್ತಿ ನೀಡಿದ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ಒಂದು ಶಾಸನ ಈ ಮಡಿಕೇರಿ ತಾಮ್ರ ಶಾಸನ. ಇದರಲ್ಲಿ ವಿಜಯ ಜಿನ ಅಂದರೆ ಯಾರು ಅಂತ ಹೇಳಿದರೆ, ಸಾಮಾನ್ಯವಾಗಿ ಈ ಜೈನ ತತ್ವಶಾಸ್ತ್ರದಲ್ಲಿ ಬರುವಾಗ ವಿಜಯ ಅನ್ನೋದನ್ನು ಪಾರ್ಶ್ವನಾಥರು, ಯಾರು ಜೈನ ತೀರ್ಥಂಕರರು ಇದ್ದರು, ಈ ಪಾರ್ಶ್ವನಾಥರಿಗೆ ವಿಜಯ ಅನ್ನುವ ಹೆಸರನ್ನು ಸೇರಿಸಲಾಗುತ್ತೆ. ಸೊ ಇಲ್ಲಿ ಒಂದು ಬಸದಿ ಇತ್ತು ಅನ್ನುವ ಅಂಶ ಇಲ್ಲಿ ಬಹಳ ಸ್ಪಷ್ಟವಾಗಿದೆ. ಮತ್ತು ಆ ಬಸದಿ 5ನೇ ಶತಮಾನಕ್ಕೆ ಸೇರಿದ್ದು ಅನ್ನೋಂಥದ್ದು. ಇದರ ಸಂಬಂಧಪಟ್ಟಂಗೆ ಇತಿಹಾಸಕಾರರಿಗೆ, ಎಸ್ಪೆಷಲಿ ಪುರಾತತ್ವ ಶಾಸ್ತ್ರಜ್ಞರಿಗೆ ಬಹಳ ಗೊಂದಲಗಳಿತ್ತು. 93 ಅಥವಾ 90ರ ದಶಕದಲ್ಲಿ ತಲಕಾಡಿನಲ್ಲಿ ಏನು ಉತ್ಖನನ ನಡೆದಾಗ ಅಲ್ಲಿ ಅದರ ಒಂದು ಕಾಲಮಾನವನ್ನು ಸರಿಯಾಗಿ ಗುರುತಿಸಲಿಕ್ಕೆ ಆಗಿರಲಿಲ್ಲ. ಮತ್ತು ಅದು ಆ ಬಸದಿಯ ಸಂಪೂರ್ಣ ರಚನೆಗಳು ಕೂಡ ಸರಿಯಾದ ಒಂದು ತಿಳುವಳಿಕೆಗೆ ಬಂದಿರಲಿಲ್ಲ. ಆದರೆ ಅದು ಬಸದಿ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಸರಿಯಾದ ಸ್ಪಷ್ಟತೆ ಇತ್ತು. ಆದರೆ ಅದು ಯಾರ ಸಂಬಂಧಪಟ್ಟದ್ದು, ಯಾರು ನಿರ್ಮಿಸಿದ್ದು, ಇದ್ರ ಬಗ್ಗೆ ಸರಿಯಾದ ಒಂದು ತಿಳುವಳಿಕೆ ಇರಲಿಲ್ಲ. ಇದರ ಬಗ್ಗೆ ಒಂದು ಕ್ಲಾರಿಟಿ ಬಂದಿದ್ದು ಈ ಮಡಿಕೇರಿ ತಾಮ್ರ ಶಾಸನದ ಮೂಲಕ. ಈ ಶಾಸನದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಅದನ್ನು ನಾನು ಓದಿಬಿಡ್ತೀನಿ. ದೇಸಿಗ ಗಣ ಮತ್ತು ಕುಂದನ್ವಯಗಳ ಗುಣಚಂದ್ರ ಭಟರ ಶಿಷ್ಯರಾದ ಅಭಯನಂದಿ ಭಟರ ಶಿಷ್ಯರಾದ ಶೀಲಭದ್ರ ಭಟರ ಶಿಷ್ಯರಾದ ಜಯನಂದಿ ಭಟರ ಶಿಷ್ಯರಾದ ಗುಣನಂದಿ ಭಟರ ಶಿಷ್ಯರಾದ ಚಂದನಂದಿ ಭಟರ ಇವರಿಗೆ
300 ಮೀರಿ 88ನೇ ವರ್ಷದಲ್ಲಿ, ಅಂದರೆ ಸಕ ವರ್ಷ 388, ಅದು ಕ್ರಿಸ್ತ ಶಕ 466 ಆಗುತ್ತೆ. ಮಾಘ ಮಾಸ ಸೋಮವಾರ ಸ್ವಾತಿ ನಕ್ಷತ್ರ ಶುಕ್ಲ ಪಕ್ಷದ 5ನೇ ದಿನದಂದು ಅಕಾಲ ವರ್ಷ ಪೃಥ್ವಿವಲ್ಲಭನ ಮಂತ್ರಿಯು ಪುನ್ನಾಡು 6000 ಎಡ್ಲೆನಾಡು 70ರೊಳಗಿರುವ ಬದನೆಗುಪ್ಪೆ ಎಂಬ ಹೆಸರಿನ ಆಕರ್ಷಕ ಗ್ರಾಮವನ್ನು ಅವನೀತ ಮಹಾದಿರಾಜರಿಂದ ಧನಸಹಾಯದಿಂದ ಪಡೆದು ತಲಾ 12 ಕಂಡುಗಗಳ ಸಮೇತ ತಾಳುವ ನಗರದ ಅಂದರೆ ತಲಕಾಡು ಶ್ರೀ ವಿಜಯ ಜಿನ ದೇವಸ್ಥಾನಕ್ಕೆ ದತ್ತಿಯಾಗಿ ಅರ್ಪಿಸಿದರು ಅನ್ನುವ ಒಂದು ಮಾಹಿತಿ ಈ ಒಂದು ಶಾಸನದಲ್ಲಿ ನಮಗೆ ಸಿಕ್ಕಿತ್ತು. ಸ್ನೇಹಿತರೆ, ಇದರ ಬಗ್ಗೆ ಅಂದರೆ ಈ ಬಸದಿ ಸಂಬಂಧಪಟ್ಟಂಗೆ ಅಲ್ಲಿ ಈ ಶಾಸನದಲ್ಲಿ ಉಲ್ಲೇಖ ಇರತಕ್ಕಂತಹ ಜಿನ ದೇವಾಲಯ ಅಥವಾ ಜೈನ ಬಸದಿಯ ಸಂಬಂಧಪಟ್ಟ ಹಾಗೆ ನಮಗೆ ಸ್ಪಷ್ಟತೆ ದೊರಕಿದ್ದು ಸೊ ಈ 2006ರಿಂದ 2009ರಲ್ಲಿ ನಡೆದಂತಹ ಉತ್ಖನನದಲ್ಲಿ ಬಹಳ ಮುಖ್ಯವಾಗಿ ನಮಗೆ 10ನೇ ಶತಮಾನದಲ್ಲಿ ಅಲ್ಲಿ ನೆಟ್ಟಿದ್ದಂತಹ ಒಂದು ನಿಷಧಿ ಕಲ್ಲು, ಆ ನಿಷಧಿಗೆ ಅಂತ ಹೇಳ್ತಾರೆ, ಆ ನಿಷಧಿ ಕಲ್ಲು ಪತ್ತೆಯಾಯಿತು. ಇದನ್ನು ಡಾಕ್ಟರ್ MS ಕೃಷ್ಣಮೂರ್ತಿ ಅವರು ಪತ್ತೆ ಹಚ್ಚಿದ್ರು. ಈ ನಿಷಧಿ ಕಲ್ಲು ಏನಪ್ಪ ಅಂತ ಹೇಳಿದ್ರೆ, ಬಾಲಚಂದ್ರ ಮುನಿಯ ಸ್ಮರಣಾರ್ಥವಾಗಿ ಗಂಗರಾಜ ನೊಳಂಬ ಕುಲಾಂತಕ ಪೆರ್ಮನದಿ ಅಂದರೆ ಈ ಗಂಗರ ಒಬ್ಬ ರಾಜ 2ನೇ ಮಾರಸಿಂಹ ಅಂಥೇಳಿ ಇವರ ಅಕ್ಕ ಕುಂತಳ ಸಾಮಿದೇವಿ ಸ್ಥಾಪಿಸಿದ್ದ ನಿಷಧಿ ಕಲ್ಲಾಗಿತ್ತಿದು. ಈ ನಿಷಧಿ ಕಲ್ಲು ಬಹಳ ಸ್ಪಷ್ಟವಾಗಿ ಏನು ತಿಳಿಸ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಪಕ್ಕ ಇದ್ದಂಥದ್ದು ಏನು ಪಾರ್ಶ್ವನಾಥರಿಗೆ ಸಂಬಂಧಪಟ್ಟಂತಹ ಒಂದು ಜೈನ ಬಸದಿ ಅನ್ನೋದನ್ನು ಈ ನಿಷಧಿ ಕಲ್ಲು ಭಾಳ ಸ್ಪಷ್ಟವಾಗಿ ತಿಳಿಸ್ತು. ಇದರ ನಂತರದಲ್ಲಿ ಈ ನಿಷಧಿ ಕಲ್ಲನ್ನು ಕಂಡುಹಿಡಿದ ನಂತರದಲ್ಲಿ, ಪತ್ತೆ ಹಚ್ಚಿದ ನಂತರದಲ್ಲಿ ಇವತ್ತು ಪುರಾತತ್ವ ಶಾಸ್ತ್ರಜ್ಞರು ಅಲ್ಲಿ 5ನೇ ಶತಮಾನದಲ್ಲೇ ಇದ್ದಂತಹ ಈ ಒಂದು ಜೈನ ಬಸದಿಯ ಬಗ್ಗೆ ಕರಾರುವಕ್ಕಾಗಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಎಟ್ ತಲಕಾಡ್ 2006-2010 ವಾಲ್ಯೂಮ್ 2 ಅಂತ ಇದೆ. ಸೊ ಈ 2ನೇ ಸಂಪುಟದಲ್ಲಿ ತಲಕಾಡಿನ ಉತ್ಖನನಗಳ ಬಗ್ಗೆ 2ನೇ ಸಂಪುಟದಲ್ಲಿ ಈ ಎಲ್ಲ ವಿಷಯಗಳು ಬಹಳ ಸ್ಪಷ್ಟವಾಗಿದ್ದಾವೆ. ಮತ್ತು MS ಕೃಷ್ಣಮೂರ್ತಿಯವರು ಅಂದರೆ ಪುರಾತತ್ವ ಶಾಸ್ತ್ರಜ್ಞರು ಇವರು ಬಹಳ ಸ್ಪಷ್ಟವಾಗಿ ಈ ವಿಷಯವನ್ನು ಈ ಕೃತಿಯಲ್ಲಿ ಹೇಳಿದ್ದಾರೆ. ಇಲ್ಲಿದ್ದಂತಹ ಜೈನ ಬಸದಿ 5ನೇ ಶತಮಾನದ್ದು ಅಂಥೇಳಿ. ಸ್ನೇಹಿತರೆ, ಇನ್ನೊಂದು ಬಹಳ ಮುಖ್ಯವಾದ ಸಾಕ್ಷ್ಯ ನಮಗೆ ಗಂಗರ ಒಂದು ಒಲವು ನಿಲುವಿನ ಬಗ್ಗೆ ತಿಳ್ಕೊಬೇಕಂತ ಹೇಳಿದ್ರೆ, ಈ ಅವನೀತ ಗಂಗದೊರೆ ಅವನೀತನ ಪುತ್ರ ದುರ್ವಿನೀತ, ಈ ದುರ್ವಿನೀತನ ಬಗ್ಗೆ ಇರುವಂತಹ ಮಾಹಿತಿಗಳು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಗಂಗರ ಬಹಳ ಪ್ರಮುಖ ರಾಜನಾಗಿದ್ದ ದುರ್ವಿನೀತ ಕ್ರಿಸ್ತಶಕ 482ರಿಂದ 522ರವರೆಗೆ ರಾಜ್ಯಭಾರವನ್ನು ಮಾಡಿದ್ದ. ಹಾಗೆ ಇವನ ಬಗ್ಗೆ 9ನೇ ಶತಮಾನದಲ್ಲಿ ಏನು ಕವಿರಾಜ ಮಾರ್ಗ ಬಂತು, ಕನ್ನಡದ ಮೊದಲ ಗದ್ಯಕೃತಿ, ಈ ಕವಿರಾಜ ಮಾರ್ಗದಲ್ಲಿ ಕೂಡ ದುರ್ವಿನೀತನ ಬಗ್ಗೆ ಈತ ಒಬ್ಬ ಮಹಾನ್ ವಿದ್ವಾಂಸನಾಗಿದ್ದ, ಒಬ್ಬ ದೊಡ್ಡ ಒಳ್ಳೆ ಆಡಳಿತಗಾರನಾಗಿದ್ದ ಅಂಥೇಳಿ, ಮತ್ತು ಆತ ಏನೇನು ಬರೆದಿದ್ದ ಇದರ ಬಗ್ಗೆ ಎಲ್ಲ ಮಾಹಿತಿಗಳು ನಮಗೆ ಸಿಗತ್ತೆ. ಈ ದುರ್ವಿನೀತ ಅವನ ಆಡಳಿತ ಸಂದರ್ಭದಲ್ಲಿ ಕೆಲವು ಯಜ್ಞ ಯಾಗಗಳನ್ನು ಮಾಡಿಸಿದ್ದ ಅನ್ನುವ ಕಾರಣ ಇಟ್ಕೊಂಡು ಕೆಲವರು ಅಂದರೆ ನಮ್ಮ ದೇವರಕೊಂಡರೆಡ್ಡಿ ಅಂಥವರು ಕೂಡ ಇವನು ವೈದಿಕರಿಗೆ ಪರವಾಗಿದ್ದ ಅನ್ನುವ ಕೆಲವು ಅಭಿಪ್ರಾಯಗಳಿಗೆ ಜನರನ್ನು ತಗೊಂಡು ಹೋಗ್ತಾರೆ. ಆದರೆ ಬರೀ ಅದೊಂದು ಇಟ್ಕೊಂಡು ನಾವು ನೋಡಲಿಕ್ಕಾಗೋದಿಲ್ಲ. ಯಾಕಂತೇಳಿದರೆ ದುರ್ವಿನೀತ ಯಾರ ಶಿಷ್ಯ ಆಗಿದ್ದಪ್ಪ ಅಂತ ಹೇಳಿದರೆ ಅದು
ಪೂಜ್ಯಪಾದರು ಅಂತೇಳಿದರೆ ನಮ್ಮ ಕರ್ನಾಟಕದ ಒಂದು ಜೈನ ಆಚಾರ್ಯಗಳಲ್ಲಿ ಬಹಳ ದೊಡ್ಡ ಹೆಸರು. ಇವರ ಮೂಲ ಹೆಸರು ದೇವನಂದಿ ಅಂತ ಹೇಳಿ. ಇವರ ಬಗ್ಗೆ ನಮ್ಮ ಸಾಹಿತಿ ಹಂಪ ನಾಗರಾಜಯ್ಯ ಅವರು ಬಹಳ ಒಂದು ವಿದ್ವತ್ಪೂರ್ವವಾದಂತಹ ಲೇಖನವನ್ನು ಕೂಡ ಬರೆದಿದ್ದಾರೆ. ಅದು ಪ್ರೊಫೆಸರ್ ವಿ ಸೀತಾರಾಮಯ್ಯ ಅವರಿಗೆ ಬರೆದಂಥ ಒಂದು ಅಭಿನಂದನಾ ಗ್ರಂಥದಲ್ಲಿದೆ. ಯಾರು ಬೇಕಾದರೂ ಇದು ಮಾಡ್ಬೋದು. ಈ ಪೂಜ್ಯಪಾದ ದೇವಾನಂದಿ ಅವರು ಎಂತಹ ದೊಡ್ಡ ಜೈನ ವಿದ್ವಾಂಸರು ಅಂಥೇಳಿ. ಸೊ ಈ ಪೂಜ್ಯಪಾದ ದೇವಾನಂದಿಯವರು ಬರೆದಿದ್ದಂತಹ ಒಂದು ವ್ಯಾಕರಣ ಗ್ರಂಥಕ್ಕೆ ದುರ್ವಿನೀತ ಭಾಷ್ಯವನ್ನು ಕೂಡ ಬರೆದಿದ್ದ ಅನ್ನೋದು ಅದರಲ್ಲಿ ಉಲ್ಲೇಖ ಇದೆ. ಈ ಪೂಜ್ಯಪಾದ ದೇವಾನಂದಿಯವರು ಅಂದರೆ ಈ ಜೈನ ಆಚಾರ್ಯರು 5ನೇ ಶತಮಾನದಲ್ಲಿದ್ದಂಥವರು. ಅವರ ಶಿಷ್ಯ ದುರ್ವಿನೀತ 6ನೇ ಶತಮಾನದಲ್ಲಿದ್ದಂತಹ ಒಬ್ಬ ಗಂಗರ ರಾಜ್ಯ. ಸ್ನೇಹಿತರೆ, ಇತಿಹಾಸ ನಮಗೆ ಹೇಳ್ತಕ್ಕಂಥ ಸಂಗತಿ ಏನಂತೇಳಿದರೆ, ಕರ್ನಾಟಕದಲ್ಲಿ ಈ ಜೈನ ಧರ್ಮ ಅಂತಕ್ಕಂಥದ್ದೇನಿದೆ ಅಥವಾ ಜೈನ ತತ್ವಶಾಸ್ತ್ರ, ಜೈನ ಫಿಲಾಸಫಿ, ಇದಕ್ಕೆ ಅತಿ ಹೆಚ್ಚು ಪೋಷಣೆ ದೊರೆತಂಥದ್ದು, ಅತಿ ಹೆಚ್ಚು ಬೆಂಬಲ ಎಲ್ಲದೂ ಕೂಡ ಸಿಕ್ಕಿದ್ದು ಅದು ಗಂಗರ ಕಾಲದಲ್ಲಿ. ನಾನು ಈಗ ಹೇಳಿದ ಹಾಗೆ ಅವನೀತ ಮತ್ತು ದುರ್ವಿನೀತ ಹೇಗೆ ಅಂದರೆ ಅಲ್ಲಿ ಜೈನ ಬಸದಿಗಳನ್ನು ಪ್ರೋತ್ಸಾಹ ಮಾಡಿದರು ಮತ್ತು ಜೈನ ಗುರುಗಳ ಒಂದು ಶಿಷ್ಯತ್ವವನ್ನು ಪಡೆದಿದ್ದರು ಅನ್ನೋದ್ರ ಜೊತೆಗೆ ನಮಗೆ ನೆಕ್ಸ್ಟು 9-10ನೇ ಶತಮಾನಕ್ಕೆ ಬಂದಾಗ ಚಾವುಂಡರಾಯ ಬರ್ತಾರೆ. ರಾಚಮಲ್ಲರ ಅಂದರೆ ಗಂಗರ ದೊರೆ ಬೂತುಗರ ಮಂತ್ರಿ ಆಗಿದ್ದ ಚಾವುಂಡರಾಯ ಎಷ್ಟು ದೊಡ್ಡ ಮಟ್ಟಕ್ಕೆ ನಮಗೆ ಜೈನ ಮತಕ್ಕೆ ಅನುಯಾಯಿ ಆಗಿದ್ದರು ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಕೂಡ ಶ್ರವಣಬೆಳಗೊಳದಲ್ಲಿ ಇದ್ದಂತಹ ಬಾಹುಬಲಿಯ ಮೂರ್ತಿ ಇರ್ಬೋದು ಅಥವಾ ಗೊಮ್ಮಟೇಶ್ವರ ಮೂರ್ತಿ ಇರ್ಬೋದು, ಅಲ್ಲಿರುವಂತಹ ಅವರೇ ನಿರ್ಮಾಣ ಮಾಡಿದಂತಹ ಚಾವುಂಡರಾಯ ಬಸದಿ ಇರ್ಬೋದು. ಆನಂತರದಲ್ಲೂ ಕೂಡ ಹಲವಾರು ಗಂಗಾ ಅರಸರು ಕಟ್ಟಿಸಿರುವಂತಹ ಜೈನ ಬಸದಿಗಳು ಇವೆಲ್ಲವೂ ಕೂಡ ಇದೆ. ನಾವು ಇತಿಹಾಸದಲ್ಲಿ ನೋಡೋದೇನಂತೇಳಿದರೆ, ಈ ಒಂದು 7, 8, 9ನೇ ಶತಮಾನದಲ್ಲಿ ಯಾವಾಗ ಪಕ್ಕದಲ್ಲಿ ತಮಿಳುನಾಡಲ್ಲಿದ್ದಂತಹ ಪಲ್ಲವರು ಮತ್ತು ಚೋಳರು ಶೈವ ಪಂಥವನ್ನು ಒಪ್ಕೊಂಡ್ರು ಅಥವಾ ಅದನ್ನು ಒಪ್ಕೊಂಡ್ರು, ಅವರು ಅಲ್ಲಿದ್ದಂತಹ ಜೈನ ಧರ್ಮದ ಮೇಲೆ ಒಂದು ರೀತಿಯ ದಾಳಿಯನ್ನು ನಡೆಸಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬಹಳಷ್ಟು ಜೈನರು ಕರ್ನಾಟಕಕ್ಕೆ ಬರ್ತಾರೆ. ಕರ್ನಾಟಕದಲ್ಲಿ ಗಂಗರಲ್ಲಿ ಅವರು ಒಂದು ಆಶ್ರಯವನ್ನು ಪಡೆಯುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾಗಿ ನಮ್ಮ ಕರ್ನಾಟಕದ ಸಾಹಿತ್ಯ ಅಂದರೆ ಈ ರೀತಿಯಾಗಿ ಜೈನ ಧರ್ಮಕ್ಕೆ ದೊಡ್ಡ ಮಟ್ಟದಲ್ಲಿ ಗಂಗರು ನೀಡಿದಂತಹ ಒಂದು ಪ್ರೋತ್ಸಾಹದಿಂದನೇ ನಮ್ಮ ಕನ್ನಡ ಸಾಹಿತ್ಯ ಕೂಡ ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಿತು, ಎಷ್ಟು ಪೋಷಣೆಯನ್ನು ಪಡೆಯಿತು ಅನ್ನೋದನ್ನು ನಾವು ನಮ್ಮ ಆದಿ ಕನ್ನಡ ಅಂದರೆ ಮೊದಲ ಕನ್ನಡದ ಸಾಹಿತ್ಯ ಎಲ್ಲದೂ ಕೂಡ ಜೈನ ಸಾಹಿತ್ಯ ಆಗಿತ್ತು ಅನ್ನೋದರಲ್ಲಿ ನಾವು ಕಂಡುಕೊಳ್ತೇವೆ. ಹಾಗಾಗಿ ಗಂಗರು ನಾವು ಯಾವುದೋ 1-2 ಇನ್ಸಿಡೆಂಟ್ ಇಟ್ಕೊಂಡು ಅವ್ರನ್ನ ವೈದಿಕರು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅದೇ ರೀತಿಯಲ್ಲಿ ಯಾವಾಗ ಗಂಗರನ್ನು ಪಕ್ಕದ ಅಂದರೆ ಚೋಳ ರಾಜರು ಬಂದು ಸೋಲಿಸಿ, ಗಂಗರ ಕಡೆಯ ರಾಜರನ್ನು ಸೋಲಿಸಿ ಅವರು ತಮ್ಮ ಆಧಿಪತ್ಯವನ್ನು ಮಾಡಿಕೊಂಡ್ರು. ಅದೇ ಚೋಳರು ಬಂದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತಲಕಾಡನ್ನು ಅದರ ಹೆಸರನ್ನು ಬದಲಾಯಿಸಿ, ರಾಜಪುರ ಅಂತ ಹೆಸರು ಬದಲಾಯಿಸಿ ಅವರು ತಮ್ಮ ರಾಜಧಾನಿ ಮಾಡ್ಕೋತಾರೆ. ಆ ನಂತರದಲ್ಲಿ ಅಲ್ಲಿದ್ದಂತಹ ಎಲ್ಲ ಜೈನ ಬಸದಿಗಳನ್ನು, ಜೈನ ಮೂರ್ತಿಗಳನ್ನು ಅವರು ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಅಥವಾ ಭಂಜಿಸ್ತಾರೆ. ಮತ್ತು ಆ ಜಾಗದಲ್ಲಿ ಅವರು ಶೈವ ವೈಷ್ಣವ ಮಂದಿರಗಳನ್ನು ನಿರ್ಮಾಣ ಮಾಡ್ತಾರೆ. ಇದನ್ನು ನಮಗೆ ಇತಿಹಾಸ ಹೇಳುತ್ತೆ. ಸೊ ಇಷ್ಟೆಲ್ಲ ಸಾಕ್ಷ್ಯಗಳಿರುವಾಗ ಯಾವ ರೀತಿಯಲ್ಲಿ ಗಂಗರು ಜೈನ ಮತಕ್ಕೆ ಒಲವನ್ನು ತೋರಿದರು ಅನ್ನೋದನ್ನು ಮತ್ತು ಬೇರೆ ಮತಗಳಿಗೂ ಕೂಡ ತಮ್ಮ ಒಂದು ಸಹಿಷ್ಣುತೆಯನ್ನು ಅವರು ತೋರಿದರು ಅನ್ನೋದನ್ನು ನಾವು ನೋಡ್ತೀವಿ. ಈಗ ನಾವು ಆವಾಗಲೇ ಚಾವುಂಡರಾಯ ಹೇಳಿದಾಗ ಸ್ವತಃ ಚಾವುಂಡರಾಯ ಪುರಾಣ ಅಂತ ಬರೆದು ಅದರಲ್ಲಿ 24 ತೀರ್ಥಂಕರರು ಸೇರಿದಂತೆ 64 ಜೈನ ಮಹಾಮುನಿಗಳ ಜೀವನ ಚರಿತ್ರೆಯನ್ನು ಬರೀತಾರೆ. ಸೊ ಹಾಗಾಗಿ ನಾವು ಒಟ್ಟಾರೆ ನೋಡಿದಾಗ ಗಂಗರನ್ನು ಈ ದೇವರಕೊಂಡಾರೆಡ್ಡಿ ಅವರು ಹೇಳಿದ ರೀತಿಯಲ್ಲಿ ಇವರು ವೈದಿಕರು ಅಂತ ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ? ವಾಸ್ತವದಲ್ಲಿ ವೈದಿಕ ಧರ್ಮಕ್ಕೆ ಒಂದು ರೀತಿಯಲ್ಲಿ ಪ್ರತಿಯಾಗಿ ಒಂದು ಬೇರೆಯದೇ ರೀತಿಯಂತಹ ಜೀವನ ದರ್ಶನವನ್ನು, ಒಂದು ನಾಸ್ತಿಕ ಜೀವನ ದರ್ಶನವನ್ನು ನಮಗೆ ಜೈನ ಮತ್ತು ಬೌದ್ಧ ಮತಗಳು ನೀಡಿದ್ದಂಥದ್ದು. ದೇವರಕೊಂಡಾರೆಡ್ಡಿಯವರು ದಕ್ಷಿಣ ಕರ್ನಾಟಕದಲ್ಲಿ ಬೌದ್ಧ ಧರ್ಮದ ಕುರುಹುಗಳಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದು ಎಷ್ಟು ಅವೈಜ್ಞಾನಿಕವಾದುದು ಮತ್ತು ಅವರ ಈ ತಿಳುವಳಿಕೆ ಎಷ್ಟು ಮೇಲಿನದು ಅನ್ನೋದ್ರ ಸಂಬಂಧಪಟ್ಟ ಹಾಗೆ ಮತ್ತೊಂದು ವಿಡಿಯೋ ಮೂಲಕ ನೋಡ್ತೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಕನ್ನಡ ಪ್ಲಾನೆಟ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.